ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಜೀವನವು ಒಂದು ಪರಿಶುದ್ಧವಾದ ನಂಬಿಕೆ. ಈ ದಿನದ ದೇವರ ವಾಕ್ಯ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಕೀರ್ತನೆಗಳು 36ನೇ ಅಧ್ಯಾಯ 9ನೇ ವಚನ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವನ್ನು ಕೆಲಸಗಾರರಾದ ನಾವು ನಿರಂತರವಾಗಿ ನೋಡುತ್ತಲೇ ಇರಬೇಕು. ದೇವರೊಂದಿಗಿನ ಕೆಲಸಗಾರರಾಗಿ ನಾವು ಆತ್ಮಗಳನ್ನು ಕ್ರಿಸ್ತನ ಕಡೆಗೆ ಸೆಳೆಯಬೇಕು. ಗುರುವಿನ ಸೇವೆಯಲ್ಲಿ ಕಾರ್ಯನಿರ್ವಹಿಸಲು ಪ್ರತಿಯೊಬ್ಬನಿಗೂ ವಿಶೇಷವಾದ ಪಾತ್ರವಿದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅಯ್ಯೋ, ತಮ್ಮ ಸಂಪರ್ಕಕ್ಕೆ ಬರುವವರನ್ನು ವಿಮೋಚಕನ ಕಡೆಗೆ ನಿರ್ದೇಶಿಸುವ ಜವಾಬ್ದಾರಿಯನ್ನು ಸಭೆಯ ಸದಸ್ಯರು ಅರ್ಥ ಮಾಡಿಕೊಂಡಿದ್ದರೆ ಅವರು ಎಷ್ಟೋ ಒಳ್ಳೆಯದನ್ನು ಸಾಧಿಸಬಹುದಿತ್ತು ಅಲ್ಲವೇ? ಸಭೆಯ ಸದಸ್ಯರು ತಮಗೆ ಕೊಟ್ಟಿರುವ ದೇವರ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡುವಾಗ ಅದು ನಶಿಸಲು ಸಿದ್ಧವಿರುವ ಆತ್ಮಗಳ ಪರವಾಗಿ ಹೆಚ್ಚು ಬಲವಾದ ಪ್ರಭಾವವನ್ನು ಬೀರುತ್ತದೆ ಮತ್ತು ಆ ಪ್ರಭಾವವು ವೈದ್ಯಕೀಯ ಸೇವೆಯ ವಿಷಯಗಳಲ್ಲಿ ಹೆಚ್ಚು ನಿಷ್ಠೆಯ ಕೆಲಸಗಳನ್ನು ಮಾಡುವಂತೆ ಉತ್ತೇಜಿಸುತ್ತದೆ. ಸಭೆಯ ಪ್ರತಿಯೊಬ್ಬ ಸದಸ್ಯರು ತಮ್ಮ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸಹಾಯ ಮತ್ತು ಉತ್ತೇಜನ ದೊರೆಯುತ್ತದೆ ಮತ್ತು ದೇವರ ಉದ್ದೇಶವು ಪೂರ್ಣ ಬಲದಿಂದ ಮುಂದುವರಿಯುತ್ತದೆ. ನೀವು ನಿಮ್ಮ ತೋಟವನ್ನು ಬೆಳೆಸಲು ಸಮಯವನ್ನು ಕಳೆಯುವ ಮೂಲಕ ನಿಮ್ಮ ದೇಹ ವ್ಯವಸ್ಥೆಯನ್ನು ಉತ್ತಮವಾಗಿ ಕಾರ್ಯ ಮಾಡುವಂತೆ ಅಗತ್ಯವಾದ ವ್ಯಾಯಾಮವನ್ನು ಆ ಮೂಲಕ ಪಡೆದುಕೊಂಡಾಗ ದೇವರ ಕೆಲಸದಲ್ಲಿ ಪ್ರಾರ್ಥನಾ ಸಭೆಗಳನ್ನು ನಡೆಸುವಂತೆಯೇ ಅದಕ್ಕೆ ಸಮವಾಗಿರುತ್ತದೆ. ದೇವರು ನಮ್ಮ ತಂದೆಯಾಗಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ತನ್ನ ಸೇವಕರಾದ ಯಾರೂ ಸಹ ತಮ್ಮ ದೇಹಗಳನ್ನು ದುರುಪಯೋಗಪಡಿಸಿಕೊಳ್ಳಬೇಕು, ನಾಶಪಡಿಸಿಕೊಳ್ಳಬೇಕು ಎಂದು ದೇವರು ಬಯಸುವುದಿಲ್ಲ. ಕೆಟ್ಟ ಆರೋಗ್ಯ ಮತ್ತು ಹೆರಿಗೆಯ ಸಮಯದ ಅಸಮರ್ಥತೆಗೆ ಮತ್ತೊಂದು ಕಾರಣವೆಂದರೆ ಅದು ಅಜೀರ್ಣ. ಜೀರ್ಣಕ್ರಿಯೆಯ ಬಲಗಳನ್ನು ನಿಂದಿಸಿದರೆ ಮೆದುಳು ತನ್ನ ಅತ್ಯುತ್ತಮವಾದ ಕೆಲಸವನ್ನು ಮಾಡುವುದು ಅಸಾಧ್ಯವಾಗುತ್ತದೆ. ವಿವಿಧ ರೀತಿಯ ಆಹಾರವನ್ನು ಅನೇಕರು ಆತುರದಿಂದ ತಿನ್ನುತ್ತಾರೆ. ಇದು ಹೊಟ್ಟೆಯಲ್ಲಿ ಹೋರಾಟವನ್ನುಂಟು ಮಾಡುತ್ತದೆ ಮತ್ತು ಮೆದುಳನ್ನು ಗೊಂದಲಕ್ಕೀಡು ಮಾಡುತ್ತದೆ. ಅನಾರೋಗ್ಯಕರ ಆಹಾರವನ್ನು ಬಳಸುವುದು, ಆರೋಗ್ಯಕರವಾದದ್ದನ್ನು ಅತಿ ಹೆಚ್ಚಾಗಿ ಸೇವಿಸುವುದು, ಇವೆರಡನ್ನೂ ಸಮಾನವಾಗಿ ತಪ್ಪಿಸಬೇಕು. ಆರೋಗ್ಯದ ನಿಯಮಗಳನ್ನು ಲೆಕ್ಕಿಸದೆ ಅನೇಕರು ಎಲ್ಲ ಸಮಯದಲ್ಲೂ ತಿನ್ನುತ್ತಾರೆ. ಆಗ ಕತ್ತಲೆಯು ಮನಸ್ಸನ್ನು ಆವರಿಸುತ್ತದೆ. ಜನರು ತಮ್ಮ ಅಭ್ಯಾಸಗಳಲ್ಲಿ ತುಂಬ ಅಜಾಗರೂಕರಾಗಿರುವಾಗ ಮತ್ತು ದೇವರು ನೀಡಿರುವ ಈ ವಿಷಯದ ಬಗೆಗಿನ ಬೆಳಕಿಗೆ ಅವರು ಹೆಚ್ಚು ಗಮನ ಕೊಡದಿರುವಾಗ ದೈವಿಕ ಜ್ಞಾನದೊಂದಿಗಿನ ಗೌರವವು ಮನುಷ್ಯನಿಗೆ ಹೇಗೆ ದೊರೆಯುತ್ತದೆ? ಜೀವನವು ಒಂದು ಪವಿತ್ರವಾದ ನಂಬಿಕೆಯಾಗಿದೆ. ಅದನ್ನು ಉಳಿಸಿಕೊಳ್ಳಲು ಮತ್ತು ಅದನ್ನು ದೇವರ ಮಹಿಮೆಗಾಗಿ ಬಳಸಿಕೊಳ್ಳಲು ದೇವರು ಮಾತ್ರ ಬಲವನ್ನು ಕೊಡಬಹುದು. ಆದರೆ ಮನುಷ್ಯರು ತನ್ನೊಂದಿಗೆ ಶಿಲುಬೆಯ ಉದ್ದೇಶದ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು, ಅದರ ವಿರುದ್ಧವಾಗಿ ಕೆಲಸ ಮಾಡಬಾರದು ಎಂದು ದೇಹದ ಅದ್ಭುತ ರಚನೆಯನ್ನು ರೂಪಿಸಿದವನು ಅದನ್ನು ಕ್ರಮಪಡಿಸಲು ವಿಶೇಷವಾದ ಕಾಳಜಿ ವಹಿಸುತ್ತಾನೆ. ಮನುಷ್ಯನು ತನಗೆ ವಹಿಸಿಕೊಟ್ಟ ಪ್ರತಿಯೊಂದು ತಲಾಂತುಗಳನ್ನು ಕೊಡುವವನ ಮಹಿಮೆಗೆ ತಕ್ಕಂತೆ ಅದನ್ನು ವೃದ್ಧಿಗೊಳಿಸಿಕೊಂಡು ಕೊಡುವವನ ಚಿತ್ತಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂತೆ ನಮಗೆ ಸಹಾಯ ಮಾಡುತ್ತಾನೆ. ನಮಗೆ ದೊರೆತ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಲು, ನಮ್ಮ ರಕ್ಷಣೆಯನ್ನು ಸಾಧಿಸಲು ಮತ್ತು ದೃಢ ಮಾಡಿಕೊಳ್ಳಲು ಮತ್ತು ನಮ್ಮ ನಿಸ್ವಾರ್ಥ ಜೀವನದಿಂದ ಇತರರ ಜೀವನವನ್ನು ಉತ್ತೇಜಿಸಲು ದಿನಗಳು, ತಿಂಗಳುಗಳು ಮತ್ತು ವರ್ಷಗಳನ್ನು ನಮ್ಮ ಜೀವನಕ್ಕೆ ಸೇರಿಸಲಾಗುತ್ತದೆ. ಹೀಗೆ ನಾವು ಕ್ರಿಸ್ತನ ರಾಜ್ಯವನ್ನು ನಿರ್ಮಿಸೋಣ ಮತ್ತು ದೇವರ ಮಹಿಮೆಯನ್ನು ಪ್ರಕಟಿಸೋಣ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ
ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.